ಪ್ರೆಗ್ನೆನ್ಸಿ ನಿಮಗೆ ತೊಂದರೆ ಇಲ್ಲದೆ ಆಗಬೇಕು ಅಂದರೆ ನಿಮ್ಮ ವೇಟು ನಾರ್ಮಲ್ ಆಗಿರಬೇಕು. ಚೆನ್ನಾಗಿದ್ದೀರಾ, ನಾರ್ಮಲ್ ಆಗಿದ್ದೀರಾ, ಬಟ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಬೇಕು. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕಾಂಟ್ರಸೆಪ್ಷನ್ ಸ್ಟಾಪ್ ಮಾಡಿ. ಸೊ ಈ ಟೈಮಲ್ಲಿ ನೀವು ಇಂಟರ್ಕೋರ್ಸ್ ಮಾಡಿದ್ರೆ ನಿಮ್ಮ ಪಾರ್ಟ್ನರ್ ಜೊತೆ ಇಲ್ಲ ನಿಮ್ಮ ಹಸ್ಬೆಂಡ್ ಜೊತೆ ಇಂಟರ್ಕೋರ್ಸ್ ಮಾಡಿದ್ರೆ ಕನ್ಸೆಪ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಓವ್ಯುಲೇಷನ್ ಟೈಮಲ್ಲಿ ಎಲ್ಲೂ ಟ್ರಾವೆಲ್ ಮಾಡಬೇಡಿ, ಬಿಕಾಸ್ ನೀವು ನಿಮ್ಮ ಪಾರ್ಟ್ನರ್ ಜೊತೆಗಿರಬೇಕಾಗುತ್ತೆ. ನಮಸ್ಕಾರ, ಡಾಕ್ಟರ್ ಬಾಸ್ ಚಾನೆಲ್ಗೆ ಸ್ವಾಗತ. ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್ ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್. ಇನ್ಫರ್ಟಿಲಿಟಿ ಬಗ್ಗೆ ನೀವು ತುಂಬ ಕೇಳ್ತೀರಾ. ಬಂಜೆತನ ಅಂತ ಹೇಳ್ತೀವಿ, ತುಂಬ ಡಿಪ್ರೆಸ್ಸಿಂಗು, ಮಕ್ಕಳಾಗದಿದ್ದರೆ ಹೇಗಪ್ಪ ಮುಂದೆ IVF ಮಾಡಿಸ್ಕೋಬೇಕಾ, ಇಲ್ಲ ಮದುವೆ ಆದ ತಕ್ಷಣ ನಮಗೀಗಲೇ ಮಗು ಬೇಡ, ಆಮೇಲೆ ಮಗುನ ಮಾಡ್ಕೊಳ್ಳೋಣ, ಆಮೇಲೆ ಈಗ ನಾವು ಪ್ಲ್ಯಾನ್ ಮಾಡೋಣ ಮಗುಗೆ, ಗೂಗಲ್ ಮಾಡ್ತೀರಾ, ಮಾಡಿಬಿಟ್ಟು ಏನು ಮಾಡಬೇಕು, ಹೇಗೆ ನಾವು ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡಬೇಕು ಅಂತೆಲ್ಲ ನಿಮ್ಮ ಮನಸ್ಸಲ್ಲಿ ಹಲವಾರು ಪ್ರಶ್ನೆಗಳು ಬರುತ್ತೆ. ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವಾಗ ಫಸ್ಟ್ ಥಿಂಗ್ ನಿಮ್ಮ ಡಾಕ್ಟ್ರಲ್ಲಿ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಫೋಲಿಕ್ ಆ್ಯಸಿಡ್ನ ಸ್ಟಾರ್ಟ್ ಮಾಡಿ. ಅದಾದಮೇಲೆ ನೀವು ಒಂದು ಲೈಫ್ ಸ್ಟೈಲ್ ಲೀಡ್ ಮಾಡಬೇಕಾಗುತ್ತೆ. ಪ್ರೆಗ್ನೆನ್ಸಿ ನಿಮಗೆ ತೊಂದರೆ ಇಲ್ಲದೆ ಆಗಬೇಕು ಅಂದರೆ ನಿಮ್ಮ ವೇಟು ನಾರ್ಮಲ್ ಆಗಿರಬೇಕು. ಅಂದರೆ ಬಿಟ್ವೀನ್ ಹೈಟ್ ನಿಮ್ಮದು ಒಂದು 5'4" ಇದ್ದರೆ 60 to 70 kgs ಒಳಗೆ ನೀವು ಇರಬೇಕು. ಮಂತ್ಲಿ ಪೀರಿಯಡ್ಸ್ ನಿಮಗೆ ರೆಗ್ಯುಲರ್ ಆಗಿ ಬರಬೇಕು. ಸ್ಟ್ರೆಸ್ ಫ್ರೀ ಇರಬೇಕು. ನೀವು ತುಂಬ ಟೆನ್ಷನ್ ಮಾಡ್ಕೋಬೇಡಿ, ತುಂಬ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಏನೇನೋ ಗೂಗಲ್ ಮಾಡಿ ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಡಯಟ್ ನಿಮ್ಮದು ಏನು ಡಯಟ್ ಫಾಲೋ ಮಾಡ್ತೀರಾ, ಆದಷ್ಟು ಹೆಲ್ದಿ ಡಯಟ್ ತಿನ್ನಿ. ಹೆಲ್ದಿ ಡಯಟ್ ಅಂದಾಕ್ಷಣ ನೀವು ಕೇಳ್ತೀರಾ ಏನು ತಿನ್ನಬೇಕು ಅಂತ. ಡ್ರೈ ಫ್ರೂಟ್ಸ್ ತೊಗೊಳ್ಳಿ, ಸೀಡ್ಸು, ಆಮೇಲೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು. ದಿನಕ್ಕೆ 1 ಗಂಟೆಯಿಂದ 2 ಗಂಟೆ ತನಕ ಎಕ್ಸಸೈಸ್ ಮಾಡಿ. ಆಮೇಲೆ ಸ್ಟ್ರೆಸ್ ಫ್ರೀ ಮಾಡ್ಕೊಳ್ಳೋಕ್ಕೆ ಯೋಗ ಬೇಕಿದ್ದರೆ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಓವ್ಯುಲೇಷನ್ ಯಾವಾಗ ಆಗುತ್ತೆ ಅಂತ ತಿಳ್ಕೊಳ್ಳಿ. ನಾರ್ಮಲಿ ಓವ್ಯುಲೇಷನ್ನು 12th to 16th ಡೇಯಲ್ಲಿ ಆಗುತ್ತೆ. ಸೊ ಈ ಟೈಮಲ್ಲಿ ನೀವು ಇಂಟರ್ಕೋರ್ಸ್ ಮಾಡಿದ್ರೆ ನಿಮ್ಮ ಪಾರ್ಟ್ನರ್ ಜೊತೆ ಇಲ್ಲ ನಿಮ್ಮ ಹಸ್ಬೆಂಡ್ ಜೊತೆ ಇಂಟರ್ಕೋರ್ಸ್ ಮಾಡಿದ್ರೆ ಕನ್ಸೆಪ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ಪರ್ಮಿಸೈಡಲ್ ಜೆಲ್ಲೀಸು, ವಜೈನಲ್ ವಾಶ್ ಇದನ್ನೆಲ್ಲ ಯೂಸ್ ಮಾಡಬೇಡಿ ಈ ಟೈಮಲ್ಲಿ. ಎಸ್ಪೆಷಲಿ ವಜೈನಲ್ ವಾಶ್ ಇದೆಲ್ಲ ಸ್ಪರ್ಮಿಸೈಡಲ್ ಆಗ್ಬೋದು. ಅದಕ್ಕೋಸ್ಕರ ನೀವು ಪರ್ಸ್ನಲ್ ಒಳ್ಳೆ ಹೈಜೀನ್ ಮೇಂಟೈನ್ ಮಾಡಬೇಕು. ನಿಮಗೆ ವೈಟ್ ಡಿಸ್ಚಾರ್ಜ್ ಏನಾದ್ರು ಇದ್ದರೆ ಡಾಕ್ಟ್ರಲ್ಲಿ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಇರ್ರೆಗ್ಯುಲರ್ ಬ್ಲೀಡಿಂಗ್ ಅಂದರೆ ನಿಮಗೆ ಓವ್ಯುಲೇಷನ್ ನೆಟ್ಟಿಗೆ ಆಗ್ತಾ ಇರಲ್ಲ, ಆವಾಗಲೂ ಕೂಡ ಡಾಕ್ಟ್ರಲ್ಲಿ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಸ್ಕ್ಯಾಂಟಿ ಫ್ಲೋ, ಹೆವಿ ಮೆನ್ಸ್ಟ್ರಲ್ ಫ್ಲೋ ಇದ್ರೂ ಹೋಗಿ ಡಾಕ್ಟ್ರಲ್ಲಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಬಟ್ ಇದ್ಯಾವುದೂ ಇಲ್ಲ, ಚೆನ್ನಾಗಿದ್ದೀರಾ, ನಾರ್ಮಲ್ ಆಗಿದ್ದೀರಾ, ಬಟ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಬೇಕು. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕಾಂಟ್ರಸೆಪ್ಷನ್ ಸ್ಟಾಪ್ ಮಾಡಿ. ಆ ಟೈಮಲ್ಲಿ ನೀವು ಓವ್ಯುಲೇಷನ್ ಟೈಮಲ್ಲಿ ಎಲ್ಲೂ ಟ್ರಾವೆಲ್ ಮಾಡಬೇಡಿ, ಬಿಕಾಸ್ ನೀವು ನಿಮ್ಮ ಪಾರ್ಟ್ನರ್ ಜೊತೆಗಿರಬೇಕಾಗುತ್ತೆ. ಜೊತೆಗಿದ್ದಾಗ ಆಲ್ಟರ್ನೇಟ್ ಡೇಸ್ 12th to 16th ಡೇ ಇಂಟರ್ಕೋರ್ಸ್ ಮಾಡ್ಬೋದು, ಇಲ್ಲ ಡೈಲಿ ಆದರೆ 2 days ಕನ್ಸಿಕ್ಯೂಟಿವ್ ಮಾಡ್ಬೋದು. ಬಟ್ ಹೀಗೆ ಮಾಡಿದಾಗ ಕನ್ಸೆಪ್ಷನ್ ಚಾನ್ಸಸ್ ಹೈ ಇರುತ್ತೆ. ಯಾಕೆಂದರೆ ಎಗ್ ಬರೋದು ಒಂದೇ ಸರಿ, ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ಇರುತ್ತೆ. ಸೊ ಈ ಎಗ್ಗನ್ನು ನಾವು ಓವ್ಯುಲೇಷನ್ ಟ್ರ್ಯಾಕ್ ಮಾಡೋಕ್ಕೆ ಮುಂಚೆ ಎಲ್ಲ ಬೇಸಲ್ ಬಾಡಿ ಟೆಂಪ್ರೇಚರು ಮತ್ತು ವಜೈನಲ್ ಮ್ಯೂಕಸ್ ಎಲ್ಲ ನೋಡ್ತಾ ಇದ್ವಿ. ಈಗ ತುಂಬ ಸ್ಪೆಸಿಫಿಕ್ ಸ್ಕ್ಯಾನ್ ಮತ್ತು LH ಕಿಟ್ ಅಂತ, ಓವ್ಯುಲೇಷನ್ ಕಿಟ್ ಅಂತ ನಿಮಗೆ ಫಾರ್ಮಸಿಯಲ್ಲಿ ಸಿಗುತ್ತೆ. ಫ್ಯೂ ಡ್ರಾಪ್ಸ್ ಆಫ್ ಯೂರಿನ್ ಅದರಲ್ಲಿ ಹಾಕಿದ್ರೆ LH ಪಾಸಿಟಿವ್ ಬಂದರೆ ನೆಕ್ಸ್ಟ್ 24 hours ನೀವು ಓವ್ಯುಲೇಟ್ ಆಗ್ತೀರಾ ಅಂತ ಸಜೆಷನ್ ಕೊಡುತ್ತೆ. ಅದು ಎಲ್ಲರಿಗೂ ಲಾಗು ಬರಲ್ಲ, ಅಂದರೆ ಎಲ್ಲರಿಗೂ ಇದಾಗಲ್ಲ. ಇದು ಬರೋದು ಓನ್ಲಿ ಪೀಪಲ್ ಹೂ ಹ್ಯಾವ್ ರೆಗ್ಯುಲರ್ ಸೈಕಲ್ಸ್, ಅಂದರೆ ನಿಮಗೆ ಮುಟ್ಟು ಕರೆಕ್ಟಾಗಿ ಬರ್ತಾ ಇದ್ದರೆ ಅವ್ರಿಗೆ ಮಾತ್ರ ಇದು ಮೀಸಲಾಗಿರುತ್ತೆ. ಇರ್ರೆಗ್ಯುಲರ್ ಸೈಕಲ್ಸ್, PCOS, ಒಬಿಸಿಟಿ, ಥೈರಾಯ್ಡ್ ಪ್ರಾಬ್ಲಮ್ಸು ಇದೆಲ್ಲ ಇದ್ದರೆ ಇದೆಲ್ಲ ಬರದೇ ಇರ್ಬೋದು. ಇದು ಪಾಸಿಟಿವ್, ನಿಮಗೆ ಫಾಲ್ಸ್ ಪಾಸಿಟಿವ್ ಬರೋ ಚಾನ್ಸಸ್ ಇರುತ್ತೆ. ಜೊತೆಗೆ ನಿಮಗೇನಾದ್ರು ಎಂಡೋಕ್ರೈನ್ ಪ್ರಾಬ್ಲಮ್ಸ್ ಇದೆಯಾ, ಶುಗರ್ಸ್ ಏನು ಜಾಸ್ತಿ ಇದೆಯಾ, ಶುಗರ್ಸ್ ಜಾಸ್ತಿ ಇರಬಾರ್ದು, ಅದು ನಾರ್ಮಲ್ ಇರಬೇಕು. ಥೈರಾಯ್ಡು ಆದಷ್ಟು ನಾರ್ಮಲ್ ಇದೆಯಾ ಅಂತ ನೋಡಿ. ಪ್ರೊಲ್ಯಾಕ್ಟಿನ್ ಲೆವೆಲ್ಸು ಅದು ನಾರ್ಮಲ್ ಇರಬೇಕು. ಮತ್ತು ಹಿಮೋಗ್ಲೋಬಿನ್, ಆಮೇಲೆ ನಿಮ್ಮದು ಬಾಕಿ ಬ್ಲಡ್ ಪ್ಯಾರಾಮೀಟರ್ಸ್ ಎಲ್ಲ ನಾರ್ಮಲ್ ಇದೆಯಾ ಅಂತ ನೋಡಿಕೊಂಡು. ಈಗ ಫ್ಯಾಡ್ ಇಸ್ B12, ವಿಟಮಿನ್ D, ಸೊ ಅದನ್ನು ನೋಡ್ಕೊಳ್ಳಿ. ಅದು ಎಲ್ಲ ನಾರ್ಮಲ್ ಇದ್ದರೆ ನಿಮಗೆ ನಾರ್ಮಲ್ ಕನ್ಸೆಪ್ಷನ್ ಏನೂ ತೊಂದರೆ ಇಲ್ಲ. ಆದಷ್ಟು ಶಾಂತವಾಗಿರಿ, ಆದಷ್ಟು ಖುಷಿಯಾಗಿರಿ. ಸೊ ದ್ಯಾಟ್ ನೀವು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಿದ್ರೆ ಬೇಗ ನೀವು ಕನ್ಸೀವ್ ಆಗ್ಬೋದು.
ಸೊ ದೀಸ್ ಆರ್ some of the tips for healthy pregnancy. ಆ್ಯಂಡ್ ನೀವು ಯಾವುದೇ ಟ್ರೀಟ್ಮೆಂಟ್ ಇಲ್ಲದೆ ಕನ್ಸೀವ್ ಆಗಬೇಕು ಅಂತ ಇದ್ದರೆ ನೀವು ವೇಟ್ ನಾರ್ಮಲ್ ಇರಬೇಕು, ಹೆಲ್ದಿ ಡಯಟ್ ತೊಗೋಬೇಕು, ರೆಗ್ಯುಲರ್ ಎಕ್ಸಸೈಸಸ್ ಮಾಡಬೇಕು, ಸ್ಟ್ರೆಸ್ ಫ್ರೀ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಹೆಲ್ತ್ ಟಿಪ್ಸ್ಗೋಸ್ಕರ ನೀವು ಡಾಕ್ಟರ್ ಬಾಸ್ ಚಾನೆಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.